ಅವ್ರು ಮಾಡ್ತಿರುವಂಥ ಒಂದು ಟಾರ್ಚರ್ ಇರ್ಬೋದು, ನಡವಳಿಕೆ ಇರ್ಬೋದು, ಅದು ಬೇರೆಯವ್ರಿಗೆ ಹಿಂಸೆ ಆಗ್ತಾ ಇರುತ್ತೆ. ಅಲ್ಲ, ಈಗ ನಾರ್ಸಿಸ್ ಅಂದ್ರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಹ್ಮ್. ಆ, ಹುಟ್ಟಿದ ತಕ್ಷಣ ಹ್ಮ್. ಹುಟ್ಟಿದಾಗಿಂದನೂ ಈ ಬಿಹೇವಿಯರ್ ಇರುತ್ತಾ, ಅಥವಾ ಮಧ್ಯ ಒಂದು 30ಕ್ಕೋ 40ಕ್ಕೋ 50ಕ್ಕೋ ಹೋದಾಗ ಸೇರ್ಕೊಳ್ಳೋದಾ ಇದು? ಕರೆಕ್ಟ್. ಇದು ಒಳ್ಳೆ ಕ್ವೆಶನ್ನೇ ಸರ್. ಏನಂದ್ರೆ ಇವಾಗ ಜೀನ್ಸಲ್ಲೂ ಬರುತ್ತೆ. ಕೆಲವರಿಗೆ ಇದೊಂದು ಬಿಹೇವಿಯರ್ ಜೀನ್ಸಲ್ಲೂ ಬರುತ್ತೆ. ಈಗ ಅಪ್ಪನಿಗೆ ಅತಿಯಾದ ಕೋಪ, ಆಮೇಲೆ ಆಳುವ ಬುದ್ಧಿ, ಬೇರೆಯವ್ರನ್ನ ಕೀಳಾಗಿ ನೋಡುವಂಥ ಬುದ್ಧಿ ತನ್ನಲ್ಲೇ ಇದೆ ಅಂದಾಗ ಅದು ಪಾಸ್ ಆಗುತ್ತೆ. ಅದು ಅದು ಒಂದು ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಜೀನ್ಸ್ ಇಂದಾನು ಈ ಒಂದು ಬಿಹೇವಿಯರ್ ಪಾಸ್ ಆಗುತ್ತೆ ಅಂತ ಇದೆ. ನರ್ಚರ್ ಮತ್ತೆ ನೇಚರ್ ಅಂತ ಹೇಳ್ತೀವಿ. ನರ್ಚರ್ ಅಂದಾಗ ಮನೆಯಲ್ಲಿ ಅಪ್ಪ ಅಮ್ಮ ಹೇಗಿದ್ದಾರೆ, ಮನೆಯಲ್ಲಿ ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ, ಇದೆಲ್ಲ ಪಿಕ್ ಮಾಡಿಕೊಂಡು ಆ ಮಗು ಹಾಗೆ ತಯಾರಾಗಬಹುದು. ನರ್ಚರ್ ಅಂದಾಗ ಮನೇಲಿ, ಹಾಗೂ ನೇಚರ್ ಅಂದಾಗ ಆಚೆ ಆಚೆ ಹೇಗೆ ತನ್ನ ವರ್ತನೆ ಇದೆ, ಹಾಗೂ ಎಕ್ಸ್ಟ್ರೀಮ್ ಬುಲಿ. ಈಗ ಆ ಒಂದು ಮಗು ಬೇರೆಯವ್ರನ್ನ ಹೀಯಾಳಿಸೋದು, ಗೆಲಿ ಮಾಡೋದು, ಅದೆಲ್ಲ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗೋದು, ಕದಿಯೋದು, ಅದೆಲ್ಲ ಮಾಡ್ತಿದ್ದಾಗ ಅದು ಬೆಳೀತಾ ಬೆಳೀತಾ ಇಟ್ ವಿಲ್ ಟರ್ನ್ ಟು ಅ ನಾರ್ಸಿಸಿಸ್ಟಿಕ್ ಬಿಹೇವಿಯರ್.